स्वागत है आपका बी न्यूज नेशन में। मैं हूं आबिद हुसैन शेख। पीएसआई के खिलाफ वकीलों का धरना। बीजापुर बार एसोसिएशन की ओर से 14 जुलाई सिंदगी वकील संघ के सदस्य एमबी अंगड़ी वकील पर देवर हिप्परगी पुलिस थाना पीएसआई के अत्याचार व जुल्म के खिलाफ कड़े शब्दों में निंदा करते हुए समाज के रखवाले की इस हरकत पर इंसाफ के रखवालों ने अदालत की कार्रवाई को दूर रखकर एक दिन प्रदर्शन करते हुए बीजापुर जिला अधिकारी को निवेदन पत्र देकर पीएसआई बिरादर पर कार्रवाई करके निलंबित करने का आग्रह किया। ಮೊನ್ನೆಯ ದಿವಸ ಅಂದರೆ ದಿನಾಂಕ 14/7/2019 ಸಿಂದಗಿ ನ್ಯಾಯವಾದಿಗಳ ಸಂಘದ ಸದಸ್ಯರು ಹಾಗೂ ನ್ಯಾಯವಾದಿಗಳಾದ ಶ್ರೀ ಎಂ ಬಿ ಅಂಗಡಿ ವಕೀಲರ ಮೇಲೆ ದೇವರಿಪ್ಪರ್ಗಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಎಂ ಬಿ ಬಿರಾದರ್ ಅವರ ಹಲ್ಲೆಯನ್ನು ಖಂಡಿಸಿ ಇವತ್ತು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ವಕೀಲರ ಸಂಘದ ಸದಸ್ಯರು ಸೇರಿ ಮನವಿಯನ್ನು ಸಲ್ಲಿಸಿದೆವು. ಸಮಾಜದಲ್ಲಿ ಭಯದ ವಾತಾವರಣವನ್ನೇ ನಿಯಂತ್ರಿಸುವಂಥ ಪೊಲೀಸರು ಇವತ್ತು ಸಮಾಜದಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡುತ್ತಿದ್ದಾರೆಂದರೆ ಇದು ತೀವ್ರ ದುರದೃಷ್ಟಕರ ಸಂಗತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮಾನ್ಯ ದೇವರಿಪ್ಪರ್ಗಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಸರ್ಕಾರ ತಮಗೆ ಕಾಕಿ ಬಟ್ಟೆಯನ್ನು ತೊಡಿಸಿ ಕೈಯಲ್ಲಿ ಲಾಠಿಯನ್ನು ಕೊಟ್ಟು ಸರ್ಕಾರ ತಮಗೆ ನ್ಯಾಯಯುತವಾಗಿ ಅಧಿಕಾರವನ್ನು ನಡೆಸಲು ನ್ಯಾಯಯುತವಾಗಿ ಅಧಿಕಾರ ಕೊಟ್ಟಿದೆ ವಿನಃ ತಮ್ಮ ಅಧಿಕಾರದ ದರ್ಪದಿಂದ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡಲು ತಮಗೆ ಅಧಿಕಾರ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ನಾನು ಈ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಹಗಲು ರಾತ್ರಿ ಎನ್ನದೇ ನಮ್ಮನ್ನು ಕಾಯುವಂಥ ಪೊಲೀಸ್ ಇಲಾಖೆಯ ಕಾರ್ಯವು ಸಹಿತ ಶ್ಲಾಘನೀಯ. ಅವರ ಕಾರ್ಯವನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೀನಿ. ಇಂಥ ಅಧಿಕಾರಿಗಳು ಇಲಾಖೆಯಲ್ಲಿ ಇರುವುದರಿಂದ ಈ ಇಲಾಖೆಗೂ ಸಹಿತ ಒಂದು ಕಪ್ಪು ಚುಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕೆಂದು ನಾನು ಈ ಮೂಲಕ ವಿನಂತಿಯನ್ನು ಮಾಡ್ಕೋತೇನೆ. ಅನ್ಯಾಯವಾದವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥವರು ನ್ಯಾಯವಾದಿಗಳು. ಅಂಥ ನ್ಯಾಯವಾದಿಗಳಿಗೆ ಇವತ್ತಿನ ದಿವಸ ಅನ್ಯಾಯವಾಗಿದೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅನ್ನುವಂಥ ಭರವಸೆಯನ್ನು ನಮ್ಮೆಲ್ಲರಲ್ಲಿ ಇದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಹೆಸರು ಮೊಹಮ್ಮದ್ ಗೌಸ್ ಹವಾಲ್ದಾರ್ ವಕೀಲರು ವಿಜಯಪುರ. मैं BA लाहौरी सीनियर एडवोकेट बीजापुर बार एसोसिएशन। आज हम बीजापुर बार एसोसिएशन के तमाम वकला आज यानी 17/7/2019 को हम तमाम अपने कोर्ट्स को बाइकआउट किए हैं। वो इसलिए कि हम अपना गम गुस्से का इजहार इसलिए कर रहे हैं कि सिंदगी बार एसोसिएशन के एक हमारे कलीग एमबी अंगड़ी वकील इनके साथ जो गैर इंसानियत से जो सलूक किया गया पुलिस देवरिप्पर्गी पुलिस के रिस्पॉन्सिबल ऑफिसर की तरफ से, उसका इजहार गम करने के लिए आज हम अपने कोर्ट से बाइकआउट किए हैं। इसके साथ ही साथ हम कंसर्न डिपार्टमेंट को, पुलिस डिपार्टमेंट को बिलखुसूस ये कहना चाहते हैं कि एक शहरी के हुकूक को डिफेंस करने का ये पुलिस का काम है। अगर कोई शहरी हो या वकील हो, कोई भी शहरी हो, कोई गलत काम किया, कोई जुर्म किया, तो उनका काम ये होता है कि FIR करें और कानून के मुताबिक उसकी इन्वेस्टिगेशन करें और कानून अपना इस्तेमाल हक का इस्तेमाल करते हुए कानून के मुताबिक उनको सज़ा भी दी जाएगी। ಸಿಂದಗಿಯ ನ್ಯಾಯವಾದಿಗಳ ಸಂಘದ ಸದಸ್ಯರಾದಂಥ ಶ್ರೀಯುತ ಅಂಗಡಿ ವಕೀಲರ ಮೇಲೆ 14/7/2019 ದೇವರಿಪ್ಪರ್ಗಿಯ ಪೊಲೀಸ್ ಠಾಣೆಯ PSI ಅವರು ದೌರ್ಜನ್ಯವನ್ನು ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ನಮ್ಮ ಸಿಂದಗಿಯ ಬಾರ್ ಅಸೋಸಿಯೇಷನ್ ಮೆಂಬರು ಅಧ್ಯಕ್ಷರು ಈಗಾಗಲೇ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದು, ಅವರ ಕೋರಿಕೆ ಮೇರೆಗೆ ನಾವು ಇವತ್ತಿಲ್ಲಿ ಬಿಜಾಪುರ ಜಿಲ್ಲೆಯ ನ್ಯಾಯವಾದಿಗಳ ಸಂಘ ಇವತ್ತು ಕೋರ್ಟ್ನಿಂದ ಕಲಾಪಗಳನ್ನು ದೂರ ಉಳಿದಿದ್ದು ಮತ್ತು ವಕೀಲರಿಗೆ
ಸೂಕ್ತ ರಕ್ಷಣೆ ಕೊಡಬೇಕು, ಆರೋಪಿತರ ಮೇಲೆ ತೀವ್ರ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯಿಸಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತು ಈ ಕುರಿತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಇವರ ಗಮನಕ್ಕೂ ನಾವು ಈ ಸದ್ಯ ತರಲಿಕ್ಕೆ ಈ ಸದ್ಯ SP ಆಫೀಸಿಗೆ ಹೊರಟಿದ್ದೀವಿ. ಈ ಪ್ರಕಾರ ವಕೀಲರಿಗೆ ಒಂದು ವಕೀಲ ವೃತ್ತಿಯನ್ನು ಮಾಡಲು ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕಂತೇಳಿ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಕೇಳ್ಕೊತೀವಿ. ಮತ್ತು ಘಟನೆಯ ಕುರಿತು ಒಂದು ತೀವ್ರ ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲಿ ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಒಂದು ವೇಳೆ ಅವರು ತಪ್ಪಿತಸ್ಥರೇ ಆಗಿದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೂ ಒತ್ತಾಯ ಮಾಡಿದ್ದೀವಿ ಮತ್ತು ಇನ್ನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಭೇಟಿಯಾಗಿ ಒತ್ತಾಯ ಮಾಡ್ತೇವೆ ಅಂತೇಳಿ ನಾನು ಹೇಳ್ಬೋದು. सुहाने सफर का अब लीजिए आनंद, आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने AC स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।